ಹಾಯ್ ಫ್ರೆಂಡ್ಸ್, ಇದು ಸಂಡೇ ಮಿನಿ ವ್ಲಾಗ್. ಇವತ್ತು ಶಿವರಾತ್ರಿ ಆಗಿದ್ದರಿಂದ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗುವಂತೇಳಿ ಕುಂಜತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲಿ ಪೂಜೆ ಆಗಿ ಕೈ ಮುಗಿದು ಊಟ ಮಾಡಿ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಮಗುವಿಗೆ ಶೀತ ಕೆಮ್ಮಾಗಿತ್ತಂತೇಳಿ ಅಮ್ಮ ಒಂದು ಕಷಾಯ ಮಾಡು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಅದಕ್ಕೆ ಬೇಕಾದ ಎಲೆಗಳನ್ನೆಲ್ಲ ಕೊಯ್ತಾ ಇದ್ದೇನೆ. ಫಸ್ಟ್ ಇಲ್ಲಿ ನಾವು ಅದನ್ನು ರಾಮ ತುಳಸಿ ಅಂತ ಹೇಳ್ತೇವೆ, ಅದರ ಎಲೆಗಳನ್ನು ಕೊಯ್ದೆ. ಹಾಗೆ ಕಷಾಯಕ್ಕೆ ಬೇಕಾದ ಸ್ವಲ್ಪ ಕರಿ ತುಳಸಿ ಎಲೆಗಳನ್ನು ಕೂಡ ಕೊಯ್ದೆ. ಜೊತೆಗೆ ಸ್ವಲ್ಪ ಸಾಂಬ್ರಾಣಿ ಎಲೆಗಳನ್ನು ಕೊಯ್ದೆ. ನೋಡಿ, ಮಗಳು ಕೂಡ ಪಾತ್ರೆ ಇಟ್ಕೊಂಡು ನನ್ನ ಜೊತೆನೇ ಬರ್ತಾ ಇದ್ದಾಳೆ. ನೆಕ್ಸ್ಟ್ ಸ್ವಲ್ಪ ಕರಿನಕ್ಕಿ ಎಲೆಗಳನ್ನು ಕೂಡ ಕೊಯ್ದೆ. ಇದು ನಮ್ಮ ಇಮ್ಯುನಿಟಿ ಪವರ್ಗೆ ಒಳ್ಳೆಯದು. ಮೊನ್ನೆಯ ವಿಡಿಯೋಗಳಲ್ಲಿ ತೋರಿಸಿದ ರಬ್ಬರ್ನ ಗುಡ್ಡ ಈಗ ನಮ್ಮ ಮನೆಯಿಂದ ಹೀಗೆ ಕಾಣ್ತದೆ. ಹಾಗೆ ಎಲ್ಲ ಎಲೆಗಳನ್ನು ಕೊಯ್ದ ನಂತರ ಈಗ ನಾನು ಚೆನ್ನಾಗಿ ತೊಳಿತಾ ಇದ್ದೇನೆ. ಮಗಳು ಕೂಡ ನಾನು ತೊಳಿತೇನೆ ಅಂತ ಹೇಳಿ ಎಲ್ಲವನ್ನು ತೊಳೆದು ಹಾಕ್ತಾ ಇದ್ದಾಳೆ. ನಾನು ಮತ್ತೆ ಅವಳನ್ನು ಆಚೆ ಕಳಿಸಿ ಈಗ ಕ್ಲೀನಾಗಿ ತೊಳೆದು ಅದನ್ನೆಲ್ಲ ರೆಡಿ ಮಾಡಿದೆ. ಅಮ್ಮ ಈ ಕಷಾಯಕ್ಕೆ ಬೇಕಿದ್ದ ಕೊತ್ತಂಬರಿ, ಕರಿಮೆಣಸು, ಶುಂಠಿ ಇದನ್ನೆಲ್ಲ ಮಿಕ್ಸಿಯಲ್ಲಿ ಹುಡಿ ಮಾಡಿಟ್ಟಿದ್ರು. ಇನ್ನು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದಾರೆ. ಅಂದರೆ ಇದು ನೀರು ಕುದ್ದು ಸ್ವಲ್ಪ ಬತ್ತಬೇಕು. ಇದರ ಆವಿ ಕೂಡ ನಮಗೆ ಮೂಗು ಕಟ್ಟುವುದಿದ್ರೆ ಒಳ್ಳೆಯದು. ಈಗ ನಾವು ಇದನ್ನು ಸೋಸಿದರೆ ಇವತ್ತಿನ ಕಷಾಯ ರೆಡಿ. ಈ ಕಷಾಯ ಕೊರೋನಾ ಟೈಮಲ್ಲಿ ನಮ್ಮ ಮನೆಯಲ್ಲಿ ಮೇಯ್ನ್ ಮೆಡಿಸಿನ್ ಆಗಿತ್ತು.